ಈ ಪ್ರೀತಿ ಎಲ್ಗೋ ಹೋಗವಳಲ್ಲ, ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೂ ಎಲ್ಲೋ ಹೋಗವಳೆ. ನಾನು ಕೊಡೋ ಟಾರ್ಚರ್ಗೆ ಏನಾದ್ರೂ ಬೇಜಾರಾಗಿ ಎಲ್ಗಾನ ಓದ್ಲೋ ಏನೋ. ಹಂಗಾಡಿ ಹಿಂಗಾಡಿ ನಮ್ಗೆ ಈ ಮನೆನೇ ಬೇಡ ಅಂತೇಳಿ ನಮಗೆ ಬರ್ಕೊಟ್ಟು ಹೋಗ್ತಾಳೆ ಅನ್ಸುತ್ತೆ. ನೋಡ್ತೀನಿ ಅದೇ ಕೆಳಗೋಗಿ ಬಾಕಲು ತೆಗ್ದೈತೇನ. ನಮ್ಮ ಪಾಪನು ಕೆಳಗಿರಂಗೆ ಇದ್ದಾನೆ. ಕೆಳಗೆ ಹೆಂಗೆ ಓಡಾಡ್ತೀನಿ ಕಣಮ್ಮ, ಒಂದು 5 ನಿಮಿಷ ಅಂತ ಹೋದ. ನೋಡ್ತೀನಿ ಅದೇ ಏನಾನ ಬಂದಿರ್ಬೇಕೇನ, ಬಂದವಳೋ ಇಲ್ವಾ. ಬೇಜಾರಾಗಿ ಎಲ್ಲ ಹೋಗಿರ್ತಾಳೆ, ಇರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನಮಗೆ ಬರ್ಕೊಟ್ಟು ಹೋಗ್ತಾಳ ಈ ಮನೇನ. ಹೆದರ್ಕೊಂಡವಳು ಈ ಸವಾಸನೆ ಬೇಡ ಯಾಕೆ ಬೇಕು ಅಂತ ಹೋಗ್ತಾಳೆ. ನಮಗೆ ಕೊಟ್ಟು ಹೋಗ್ಬೇಕವಳು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಇವ್ರ ಮನೆ ಬೀಗ ಹಾಕೈತಿ. ಎಲ್ಲೋ ಹೋಗೋರಲ್ಲ ಇವರು. ಮೋಸ್ಟ್ಲಿ ಇವ್ರೇನಾದ್ರೂ ಇಲ್ಲಿರೋದು ಬೇಡ ಅಂತೇನೆ ಎಲ್ಲಾದರೂ ಹೋದ್ರ ಅನಿಸುತ್ತೆ. ಅದಕ್ಕೆ ಬೆಳಗ್ಗೆಯಿಂದ ಗಂಡ ಹೆಂಡ್ತಿ ಪತ್ತೆ ಇಲ್ಲ. ಮಕ್ಕಳು ಬರ್ತಾರೆ ಅಂತ ಹೇಳ್ತಿದ್ರು, ಅವರು ಈ ವಾರದಿಂದಲೂ ಪತ್ತೆ ಇಲ್ಲ, ಏನಿಲ್ಲ. ಎಲ್ಲೋ ಮನೆಗಿನ ಏನಾದರೂ ಹುಡ್ಕಕ್ಕೆ ಏನಾದರೂ ಹೋಗಿರ್ಬೇಕಾ, ಸೈಟ್ ಕಿಟ್ ಏನಾದರೂ ನೋಡಿ ನಾವೆಲ್ಲಾದ್ರೂ ಮನೆಗಿನ ಕಟ್ಕೊಂಬನ ಅಂತ ಏನಾದರೂ ನೋಡೋಕೆ ಏನಾದರೂ ಹೋಗಿರ್ಬೇಕು ಅಂತ ಅನ್ನಿಸ್ತೈತೆ ನನಗೆ. ಪಾಪ ಬಂದಿಲ್ಲೇನಪ್ಪ, ಇನ್ನೂ ಬಾಕ್ಲಿಕ್ಕೈತೆ, ಬಾಕ್ಲು ತೆಗ್ದಿಲ್ಲ. ನಾನು ಅದನ್ನೇ ನೋಡ್ತಾ ಇದ್ದೀನಿ ಕಣಮ್ಮ. ಎಲ್ಲೋ ಹೋಗೋರಲ್ಲ ಇವರು. ಏನಾದರೂ ಸೈಟ್ ಕಿಟ್ ನೋಡೋಕೆ ಹೋಗಿವ್ರ, ಏನಾದರೂ ಕಟ್ಟಿರೋ ಮನೆ ತಗೋಬೇಕು ಅಂತ ಏನಾದರೂ ಎಸ್ಟಿಮೇಟ್ ಹಾಕೊಂಡು ಏನಾದರೂ ಹೋಗಿರ್ಬೇಕಾ. ನಾವು ಬಿಡಲ್ಲ ಅಂದ್ವಲ್ಲ, ಅದಕ್ಕೆ ಎಲ್ಲನ ಎದ್ರಕೊಂಡು ಸವಾಸಲ್ಲ ಇವ್ರು ಸವಾಸಲ್ಲ ಅಂತೇಳಿ ನಾವು ಕೊಡೋ ಟಾರ್ಚರ್ಗೆ ಇವರೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಖಂಡಿತ ಕಣಮ್ಮ, ಹಂಗೆ ಆಗೋದು. ಏನಪ್ಪ ಹಂಗಾದ್ರೆ ಸಾಕಾಯ್ತು, ನಮಗೆ ಬಿಟ್ಟೋದ್ರೆ ಸಾಕಾಯ್ತಾತ. ನಿಮ್ದಾಗ ನಾವು ಕೆಳಗೆ ಇಟ್ಕೊಂಡು ಮೇಲೆ ಬಾಡಿಗೆ ಕೊಟ್ಕೊಂಡು ನೆಮ್ಮದಿಗೆ ಇರ್ಬೋದು ಕಣ್ ಪಾಪ. ಇವ್ರು ಬಿಟ್ಟು ಹೋಗ್ಬೇಕು ಹಸಿಕೆ. ಬಿಟ್ಟು ಹೋಗ್ತಾರೆ ಬಿಡಮ್ಮ, ತಲೆ ಕೆಡಿಸ್ಕೋಬೇಡ ನೀನು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಬಿಟ್ಟು ಹೋಗ್ತಾರೆ ಅವ್ರು. ಏನು ನಾವು ಇಲ್ಲೇ ಉಳ್ಕೊಂತಾರೆ ಅಂತ ತಿಳ್ಕೊಂಡಿದೀಯ? ನಿಗಳ ನಮ್ಮ ಕರಿಯಮ್ಮನು ಬಂದ್ಲು. ಬಾರೆ ಕರಿಯಮ್ಮ. ಏನಕ್ಕ ಏನೋ ನೋಡ್ತಾ ಇದ್ದೀರಾ? ನಿಂತ್ಕೊಂಡು ನನ್ನ ಅಳಿಮಯ್ಯ ನೀನು ಎಲ್ಲ ಏನೋ ನೋಡ್ತಾ ಇದ್ದೀರಾ? ಏನಿಲ್ಲ ಕಣೆ, ಇವಳು ಪ್ರೀತಿ ಇಲ್ಲ ಎಲ್ಗೋ ಹೋಗೋಳೆ. ಅದಕ್ಕೆ ನೋಡಿ ಎಲ್ಗೋ ಹೋದಳು, ಬಂದಿಲ್ಲ. ಎದ್ರಕೊಂಡು ಏನಾದರೂ ಮನೆ ಖಾಲಿ ಮಾಡ್ತಾ ಇದ್ದಾಳ ಅಂತೇಳಿ ನಾನು ನನ್ನ ಮಗ ಮಾತಾಡ್ತಾ ಇದ್ವಿ. ಏನಾದರೂ ಎದ್ರಿಕೊಂಡು ಮನೆ ಖಾಲಿ ಮಾಡ್ಬೋದಾ ಅಂತ. ಮಾಡ್ತಾಳೆ ಬಿಡು, ಖಾಲಿ ಮಾಡೇ ಮಾಡ್ತಾರೆ. ಅವರು ಇಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ಟಾರ್ಚರ್ ಅವ್ರಿಗೆ. ಟಾರ್ಚರ್ ಇರೋದ್ರಿಂದ ಇರಲ್ಲ, ಅವ್ರು ಹೋಗ್ತಾರೆ ಬಿಡು. ಈ ಕರಿಯಮ್ಮ ಏನಂದಿದ್ಲು ಅನ್ನಂತೆ ಹೋಗ್ತಾರೆ ಬಿಡು. ತಲೆ ಕೆಡಿಸ್ಕೊಬೇಡ. ನೋಡ್ತೀನಿ ತಡಿ, ಯಾರು ಮಾಡಿರಿ? ನಿಮ್ಮ ಅಪ್ಪ ಏನೇನೋ ಮಾಡ್ತೇನ. ಯಾರ್ದಪ್ಪ ಇದು ಹೊಸ ನಂಬರು? ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಯಾರು ಇರ್ತಮ್ಮ, ಮಾತಾಡಮ್ಮ. ಅದೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಅದು ಯಾರು ಮಾಡ್ಯವ್ರೆ ನೋಡಲ್ಲ ಅನ್ನು. ಯಾರು ಅಂತ ಕೇಳಿ ಗೊತ್ತಾಗುತ್ತೆ. ಏನು ಯಾರನ್ನ ನಂಬರ್ ಇಸ್ಕೊಂಡು ಯಾರ್ದನ ಫಂಕ್ಷನ್ಗಳಿಗೆ ಅದಕ್ಕೂ ಇದಕ್ಕೂ ಕರಿಯಕ್ಕೆ ಮಾಡ್ತಿರ್ತಾರೆ ಯಾರ. ನಾನು ಅಲೋ ಅಂದ್ರೆ ತಾನೇ ಗೊತ್ತಾಗೋದು. ಹಲೋ ಹಲೋ ಹಲೋ, ಪೊಲೀಸ್ ಪ್ರಸಾದ್ ಮಾತಾಡ್ತಾ ಇರೋದು. ಕವನವ್ರ ಮಾತಾಡ್ತಾ ಇರೋದು ನೀವು? ಹೌದು ಸರ್, ನಾನೇ ಕವನ. ಯಾಕೆ ಸರ್? ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರೀತಿ ಅನ್ನೋರು. ಸ್ವಲ್ಪ ಸ್ಟೇಷನಿಗೆ ಬನ್ನಿ. ಸ್ಟೇಷನಿಗೆ ಬಂದು ಮಾತಾಡಿ. ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ. ಸ್ಟೇಷನ್ಗೆ? ಯಾಕೆ ಸರ್? ಯಾಕೆ? ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲಮ್ಮ. ಸ್ಟೇಷನಿಗೆ ಬನ್ನಿ, ಸ್ಟೇಷನಲ್ಲಿ ಮಾತಾಡಿ. ಸ್ಟೇಷನಿಗೆ ಬರಲಿಲ್ಲ ಅಂತಂದರೆ ನಾವೇ ಬಂದು ಒದ್ದು ಎಳ್ಕೊಬರ್ಬೇಕಾಗುತ್ತೆ. ಕಂಪ್ಲೇಂಟ್ ಆಗಿದೆ, ಸ್ಟೇಷನಿಗೆ ಬನ್ನಿ ಅಂತೇಳಿ ನಾವು ಕಾಲ್ ಮಾಡಿದ್ಮೇಲೆ, ಇನ್ಫಾರ್ಮ್ ಮಾಡಿದ್ಮೇಲೆ ನೀವು ಸ್ಟೇಷನಿಗೆ ಬರಬೇಕಾಗುತ್ತೆ. ಬನ್ನಿ, ಸ್ಟೇಷನಿಗೆ ಬಂದು ಮಾತಾಡಿ. ಅದೇನು ಅಂತೇಳಿ ನಾವೆಲ್ಲ ಮಾತಾಡ್ತೀವಿ, ವಿಚಾರಣೆ ಮಾಡ್ತೀವಿ. ಅವರು ಬಂದಿದ್ದಾರೆ, ನೀವು ಬನ್ನಿ, ಇಬ್ಬರು ಮಾತಾಡಿ ಅದೇನು ಸ್ಟೇಷನಲ್ಲಿ ಬಗೆಹರಿಸ್ಕೊಂಡು ಹೋಗಿ, ಸರಿನಾ? ಫಸ್ಟ್ ನೀವು ಸ್ಟೇಷನಿಗೆ ಬನ್ನಿ. ಸರಿ ಸರ್. ಯಾಕೆ ಸರ್? ಏನು ವಿಚಾರವಾಗಿ ಕಂಪ್ಲೇಂಟ್ ಮಾಡಿರೋದು? ಯಾಕೆ ಸರ್? ಏನು ವಿಚಾರವಾಗಿ ಕಂಪ್ಲೇಂಟ್ ಮಾಡವ್ರೆ? ಸ್ಟೇಷನಿಗೆ ಬನ್ನಿ ಅಂತ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲಮ್ಮ ನಿಮಗೆ? ಸ್ಟೇಷನಿಗೆ ಬನ್ನಿ ಅಂತ ಹೇಳಿ ಫಸ್ಟ್ ಸ್ಟೇಷನಿಗೆ ಬನ್ನಿ. ಸ್ಟೇಷನಿಗೆ ಬಂದು ಆಮೇಲೆ ನಿಮ್ಮ ಮಾತಾಡಿ. ಅಲ್ಲೇ ಏನು ಎತ್ತ ಅಂತೇಳಿ ಅಲ್ಲೆಲ್ಲ ಕೇಳಿದ್ರೆ ಹೇಳೋಕ್ಕಾಗಲ್ಲಮ್ಮ. ಫಸ್ಟ್ ಸ್ಟೇಷನಿಗೆ ಬನ್ನಿ ಅಂತ ಹೇಳ್ತಿರೋದು. ನಿಮ್ಮೆಲ್ಲ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ. ಸ್ಟೇಷನಿಗೆ ಕರೆಸ್ತೀವಿ, ಮಾತಾಡ್ತೀವಿ. ಏನಾದರೂ ತಪ್ಪಿದ್ರೆ ನಮಗೇನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಕ್ರಮ ಕೈಗೊಳ್ತೀವಿ. ಫಸ್ಟ್ ಇವಾಗ ಸ್ಟೇಷನಿಗೆ ಬನ್ನಿ. ಇಲ್ಲೆಲ್ಲ ತನಿಖೆ ಆಗಬೇಕು. ಮಾತಾಡೋಣ ಬನ್ನಿ, ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ಸರಿ ಸರ್, ಆಯಿತು, ಬರ್ತೀವಿ. ಇಮಿಡಿಯೇಟ್ಲಿ ಬರಬೇಕಾಗುತ್ತೆ. ಎಷ್ಟೊತ್ತಿಗೆ ಬರ್ತೀರಾ? ಅವರು ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ಈಗಲೇ ಬರ್ತೀವಿ ಸರ್. ಪೊಲೀಸ್ನವ್ರು ಕಣೋ ಶರತ್ತು ಫೋನ್ ಮಾಡಿರೋದು. ಕಂಪ್ಲೇಂಟ್ ಮಾಡ್ಯಾಳಂತೆ ಪ್ರೀತಿ, ಅದಕ್ಕೆ ಕಂಪ್ಲೇಂಟ್ ಆಗೈತೆ ನಿಮ್ಮ ಮೇಲೆ, ಸ್ಟೇಷನಿಗೆ ಬನ್ನಿ ಅಂತೇಳಿ ಫೋನ್ ಮಾಡಿರ್ ಕಣೋ ಪೊಲೀಸ್ನವರು. ಅಕ್ಕ, ಪೊಲೀಸ್ನವರೆಲ್ಲ ನಾವು ಫೋನ್ ಮಾಡಲ್ಲ ಕಣಕವನಕ್ಕ. ಅಯ್ಯೋ, ಅವಳೆಲ್ಲನ ಸುಮ್ಮನೆ ಹೇಳಿರ್ಬೇಕು. ಯಾಕಾಗ ಸುಮ್ಮನೆ ಫೋನ್ ಮಾಡಿಸಿ ಎದುರು ಸಾಕಾಗಿನ ಸುಮ್ಕಿರು. ಹೋಗ್ಬೇಡ. ಯಾಕೆ ಹೋಗ್ತೀವಿ? ಅವ್ರು ಹೇಳಿದಕ್ಕೆ ಹೋಗ್ಬೇಡ. ಅವರೆಲ್ಲ ಬೇಕಿದ್ರೆ ಬೋತ್ತಾರೆ ಪೊಲೀಸ್ನವ್ರು ಹುಡುಕ್ಯಾನ್ ಮಂತಕ್ಕೆ. ಮತ್ತೆ ಅಮ್ಮ, ನಾವು ಇಲ್ಲಿದ್ದೀವಲ್ಲ, ಅದಕ್ಕೆ ಸುಮ್ಮನೆ ಎದುರಿಸಕ್ಕಂತ ಯಾರು ತಗೋಣ ಸುಮ್ಮನೆ ಹಿಂಗೆ ಮಾಡಿಸಿರ್ಬೇಕು ಅಂತ ನನಗೆ ಅನ್ನಿಸ್ತೈತೆ. ಸುಮ್ಮನೆ ಅದು ನಾವೇನು ಹೋಗೋದೇನಿಲ್ಲ, ನಮ್ಮದೇನು ತಪ್ಪೇನಿಲ್ಲ. ನಾವೇ ಹೋಗಬೇಕು. ನಾವೇ ಹೋಗೋದೇನಿಲ್ಲ, ಏನಿಲ್ಲ. ಅವರೇನೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರೇ ಬರ್ತಾರೆ, ಹೇಳ್ತಾರೆ. ಸುಮ್ಮನೆ ಇವಾಗ ಹಿಂಗೆ ಮಾಡಿದ್ರೆ ಯಾರು ಸುಮ್ಕಿರು. ಈ ಹಂಗನಾಗ್ಲಿ ಕಣಪ್ಪ, ಹೋಗೋಣ.
ತಿರ್ಗ ಆಮೇಲೆ ಯಾಕಬೇಕಪ್ಪ ಆಮೇಲೆ ಹೋಗೊಂದ್ಸತಿ ಕೇಳ್ಕೊಂಬರೋಣ ಯಾಕ್ಬೇಕು ನಮ್ಮದೇ ತಪ್ಪಾಗುತ್ತೆ ಇವ್ರು ತಪ್ಪೈತೆ ಅದಕ್ಕೆ ಬಂದಿಲ್ಲ ಅಂತೇಳಿ ಅದು ಒಂದು ಕಡೆಗೆ ತಪ್ಪು ಅಂತಾರೆ ಯಾಕಬೇಕಪ್ಪ ಹೋಗ್ತೀನಿ ಹೋಗಿ ಅದೇನು ಯಾತ ಅಂತ ಕೇಳ್ಕೊಂಬರೋಣ ಕಣ್ಪಪ್ಪ. ಅಯ್ಯೋ ಸುಮ್ಮನಿರಮ್ಮ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದು ಏನಾಗುತ್ತೋ ಆಗಲಿ. ನೀನು ಪೊಲೀಸ್ನವ್ರಿಗೆ ಏನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಬೋದ್ತಾರೆ, ಕೇಳ್ತಾರೆ, ಅದೇನು ಎತ್ತಂತ ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಅದು ಏನಾಗಲ್ಲ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀನಿ ನೀನು ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ದವನ್ನೆಲ್ಲನ ಏನು ಗೊತ್ತಿಲ್ಲ ಅಮ್ಮಂಗೆ ಇದ್ಬಿಡ್ಬೇಕು ಅಷ್ಟೇ. ನಮಗೆ ಫೋನೇ ಮಾಡಿಲ್ಲ ಅಂತ ಅಂದ್ರೆ ನಮಗೆ ಫೋನೇ ಬಂದಿಲ್ಲ ಪೊಲೀಸ್ ಸ್ಟೇಷನಿಂದ ಅಂತ ಅನ್ನು. ಶರತ್ತು ಹಂಗನ್ಕ ಬಿಡ ಕಣಪ್ಪ, ಪೊಲೀಸ್ನವ್ರಿಗೆ ಗೊತ್ತಾಗಲ್ಲ ಏನೇನು ಎಂತೆಂಥದ್ದು ಎಲ್ಲೆಲ್ಲೋ ಏನೇನೋ ಆಗಿರೋದು ಕಂಡುಹಿಡಿತಾರೆ ಅಂದ್ರೆ ಇದನ್ನು ಕಂಡುಹಿಡಿಯಲ್ವೇನೋ. ಸುಮ್ಮನೆ ಒಟ್ಟಿನಲ್ಲಿ ಹೋಗ್ಬೇಡ್ರಿ, ಬಂದರೆ ಅವರೇನೆ ಅದೇನೋ ಯಾತ ಅಂತ ಮಾತಾಡ್ಮಂತೆ. ನನಗೇನೋ ಮೋಸ್ಟ್ಲಿ ಅವಳೆಲ್ಲ ಎದುರ್ಸಕ್ಕೆ ಪ್ರೀತಿ ಮಾಡಿದಾಳೆ ಅಂತ ಅನ್ಕೊಂಡಿದ್ದೀನಪ್ಪ. ಅವಳು ಎದುರ್ಸಕ್ಕಾಗಿ ಮಾಡಿರೋದು ಇದನ್ನೆಲ್ಲನ. ಪಾಪ ಹೆಂಗನಾಗ್ಲಿ ಬಾರಪ್ಪ ಹೋಗಿ ಬರೋಣ, ಆಮೇಲೆ ಬೈವದಂಗೆ ಆಗುತ್ತೆ. ಯಾಕಬೇಕಪ್ಪ ನಮ್ಮದೇ ತಪ್ಪಾಗೋದು ಕಾನೂನು ಪ್ರಕಾರ. ಅದಕ್ಕೇ ಅವ್ರು ಪೊಲೀಸ್ನವರು ಫೋನ್ ಮಾಡ್ಯಾರಂದಮೇಲೆ ಹೋಗಿ ಬರಲೇಬೇಕು. ಹಿಂಗೆ ಫೋನ್ ಬಂದಿತ್ತು ಅಂತ ಹೇಳೋದು ಏನಾನ ತಪ್ಪು ಅಂತಂದರೆ ಅವಳದೇ ಸಿಗಾಕೆ ಅವಳೇ ನಾನು ಸುಮ್ಮನೆ ನಾಟ್ಕಾಡಿದ್ರೆ ಅವಳೇ ಸಿಕ್ಕಾಕೆಂತಾಳೆ. ಕಂಪ್ಲೇಂಟ್ ಕೊಟ್ಟಿದ್ರು ಹೋಗೋದು ಬೇಡ, ಅವ್ರ ಏಟಿಗೆ ಅವರೇ ಬರ್ಬೇಕು ನಮ್ಮ ತಕ್ಕಿ. ಸುಮ್ಕಿರಲ್ಲ ಕಾಯಿಲೆಳು ಕಂಪ್ಲೇಂಟ್ ಕೊಡೋದು ಅದೆಲ್ಲ ಸವಾಸಲಪ್ಪ ಅಂತ ಅನ್ಕೋಬೇಕು. ಹೋಗವಳು ಅಲ್ಲಿ ಕಾಯಿಲಿ ಗೊತ್ತಾಗುತ್ತಾ ಪ್ರೀತಿ ಅನ್ನೋಳು. ಅಲ್ಲಿ ಕಾಯ್ಬೇಕು, ಅಲ್ಲೆಲ್ಲ ಕಾದು ಸುಸ್ತಾಗ್ಬೇಕು. ಇವತ್ತು ಹೋಗ್ಬಾರ್ದು, ನಾವು ನಾಳೆನೇ ಹೋಗೋಣ. ಸುಮ್ಮನಿರಮ್ಮ, ಸ್ಟೇಷನ್ಗೆ ಇವತ್ತಂತೂ ಹೋಗೋದು ಬೇಡ, ನಾಳೆನೇ ಹೋಗೋಣ. ಅವಳಿಗೆ ಮನೆ ಬಿಡಿಸ್ಬೇಕು ಅಂದ್ಕೊಂಡ್ರೆ ಏನು ಅವ್ರದ್ದು ಇದೇನು ಮನೆ? ಅದೆಲ್ಲ ಏನು ನಡೆಯಲ್ಲ, ಅವ್ರ ಹೆಸ್ರಿಗೆ ಐತೆ ಅಂತ ಇದೆಲ್ಲ ಅವ್ರ ನಾಟಕ. ಕೊಟ್ಟಿದ್ರು ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಟಿದ್ರು ಕಾಯಿಲೆಳು. ಏನು ಒಂದೇ ದಿವಸಕ್ಕೆ ಯಾರು ಹೋಗೋಕ್ಕಾಗಲ್ಲ, ಕಾಯಿಲೆಳು ಆಮೇಲೆ ಗೊತ್ತಾಗುತ್ತೆ, ನಾವೆಲ್ಲ ಹೇಳೋಕ್ಕಾಗುತ್ತೆ. ಯಾರೇನೇನು ನಾನು ಬರಲಿ, ಅದು ಎಂತಾರೆ ಬರಲಿ, ಪೊಲೀಸ್ನ ನಾನು ಮಾತಾಡ್ತೀನಿ. ಸುಮ್ಮನೆ ಹೆದರಿಕೆ ಬೇಡ. ಸುಮ್ಮನಿರು ಕವನಕ, ನೀನು ಶರತ್ ಇದ್ದಾನಲ್ಲ ಹೆದರ್ಕಮ್ಮಕ್ಕೆ ಹೋಗ್ಬೇಡ. ಅವನ್ನೆಲ್ಲ ಏನಿದ್ರು ಮಾತಾಡ್ತಾನೆ, ಅವನೇನಿದ್ರು ಅವನ್ನೆಲ್ಲ ಹೇಳ್ತಾನೆ. ಸುಮ್ಮನೆ ಶರತ್ ಇದ್ದಂಗ್ಲೇ ನೀನು ಯಾಕೆ ಹೆದರ್ಕಂತೀಯ? ಹಂಗಲ್ಲ ಕಣೆ, ಬೈವದಂಗಾಗುತ್ತೆ. ಯಾಕಬೇಕಪ್ಪ ಏನಪ್ಪ ಏನು ಎತ್ತ ಅಮ್ಮಂಗಾಗುತ್ತೆ. ಕಂಪ್ಲೇಂಟ್ ಕೊಟ್ಟಾರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಯವ್ರೆ ಅಂದಮೇಲೆ ಹೋಗಿಲ್ಲ ಅಂದರೆ ಹೆಂಗಪ್ಪ ಅಮ್ಮಂಗಾಗುತ್ತೆ ನನಗೆ. ಹೋಗುತ್ತಾ ಪೊಲೀಸ್ನವ್ರು ಫೋನ್ ಮಾಡಿದಕ್ಕೆ ಕೈ ಕಾಲೆಲ್ಲ ನಡುಕ್ತಾ ಇದ್ದಾವೆ. ಇದೇನಪ್ಪ ಇದು ಹಿಂಗೆ ಫೋನ್ ಮಾಡಿರೋ ಅಮ್ಮಂಗೆ ಆಗ್ತೈತೆ ನನಗೆ. ಹೆದರಿಕೆಮಕ್ಕೆ ಹೋಗ್ಬೇಡ, ಸುಮ್ಮನಿರಮ್ಮ. ನಾನು ನಾನು ಇದ್ದಂಗೆ ನೀನು ಹೆದರ್ಕಮ್ಮಕ್ಕೆ ಹೋಗ್ಬೇಡ, ನೀನು ಹೋಗ್ಬೇಡ, ಎಲ್ಗೂ ಹೋಗ್ಬೇಡ, ಆರಾಮಾಗಿರು. ಮನೆಯಾಗ ಹೇಳ್ತೀನಿ ಬರಲಿ, ಆಮೇಲೆ ಅದೆಲ್ಲ ಆಮೇಲೆ ಬಂದ್ರೆ ನಾವು ಮಾತಾಡೋಕ್ಕಾಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನೀನು ಹೋಗೋದೇ ಬೇಡ. ಸುಮ್ಮನೆ ಹೋಗೋದು ಬೇಡ. ಅವರೆಲ್ಲನ ಬರೋಂಗಿದ್ರು ಬರಲಿ, ಪೊಲೀಸ್ನವ್ರು ಇಲ್ಲೇ ಮಾತಾಡೋಣ. ಅದೇನು ಎತ್ತ ಅಂತೇಳಿ ಹೇಳ್ರಿ, ಇಲ್ಲೇನೆ ಅಂಬೋದು. ಸ್ಟೇಷನ್ಗೆ ಬರ್ಬೇಕಂಬೋದೇನಿಲ್ಲ, ಇಲ್ಲೇ ಹೇಳ್ರಿ. ನೀವು ಬಂದಿದ್ರೆ ಅವರೇ ಬರ್ತಾರೆ ನಮ್ಮ ನೋಡಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ರಿ. ಅವಳೆಲ್ಲ ಸಾಮಾನ್ಯನ ಅವರು ಎದುರ್ಸಕ್ಕಾಗಿ ಮಾಡ್ಯವ್ರೆ. ಮಕ್ಳು ಕೊಟ್ಟಿರೋ ಅಂಥ ಐಡಿಯಾ, ಊರು ಮಾಡಿರೋ ಅಂಥ ಐಡಿಯಾ ಇದು. ಹೇಳು ಹೇಳ್ಕೊಡ ಮಸ್ತಾಗಿದ್ದಾರೆ. ಅಯ್ಯಮ್ಮ ಬೀಳತಾಳೆ, ಹೇಳೊಬ್ಳು ಜಯಮ್ಮ ಅಂತ ಬರ್ತಾಳಲ್ಲ, ಅಯ್ಯಮ್ಮನ ಭಾರಿ ಹೇಳ್ಕೊಡ್ತಾಳೆ. ಪಕ್ಕ ಹೇಳ್ದೆ ಕಣಂತೆ ನೀನು, ಪಕ್ಕ ಹೇಳ್ಬಿಟ್ಟೆ ನೀನು. ಭಾಳ ಚೆನ್ನಾಗಿ ಹೇಳ್ಬಿಟ್ಟೆ ಬಿಡು. ಪಕ್ಕ ಅಯ್ಯ ಮುಂದೆ ಇದೆಲ್ಲ ಐಡಿಯಾ ಭಾರಿ ಇದ್ದಾರೆ ಅವರೆಲ್ಲನ. ಅವರು ಹೇಳ್ಕೊಟ್ಟಿರೋ ಅಂಥ ಐಡಿಯಾದಿಂದಲೇ ಇವ್ರು ಹೆಂಗೆಲ್ಲ ಮಾಡ್ತಾ ಇರೋದು. ಇಲ್ಲಿ ಹೇಳ್ಕೊಡೋರು ಮಸ್ತಾಗಿದ್ದಾರೆ. ಇವ್ರು ಸುಮ್ಮನಿದ್ರು. ಅವ್ರ ಅಕ್ಕ ಐತಲ್ಲ, ಅವ್ರ ಅಕ್ಕ ಏನೋ ಅದೇಯ ಅವ್ರ ಅಕ್ಕ ಐತಲ್ಲ, ಅದು ಭಾರಿ ಐತೆ. ರಸ್ಮಜ್ಜಿ ಅಂತ ಬರ್ತಾಳಲ್ಲ ಅವಳು ಅಷ್ಟೇ, ಜಯಮ್ಮ ಬರ್ತಾಳಲ್ಲ ಅವಳು ಅಷ್ಟೇ, ಜಯಮ್ಮಜ್ಜಿ ಲಸ್ಮಜ್ಜಿ ಎಲ್ಲ ಅವರೇನೆ. ಇವರೆಲ್ಲ ಹೇಳ್ಕೊಟ್ಟು ಮಾಡಿಸಿರೋದು ನನಗೆ ಗೊತ್ತೈತೆ. ಕಂಪ್ಲೇಂಟ್ ಕೊಡು ಪ್ರೀತಿ, ಹಂಗೆ ಮಾಡು ಹಿಂಗೆ ಮಾಡು, ನೀವು ಎದುರಿಸು. ಲಸ್ಮಜ್ಜಿ ಐತಲ್ಲ ಅದು ಭಾಳ ಐತೆ. ಲಸ್ಮಜ್ಜಿ ಮತ್ತು ಅವ್ರ ಸೊಸೆ ಪ್ರೇಮ ಎಲ್ಲ ಭಾರಿ ಇದ್ದಾರೆ. ನನಗೆಲ್ಲ ಗೊತ್ತೈತೆ. ಅವ್ರ ಅಕ್ಕ ಪ್ರೀತಿರ ಅಕ್ಕ ಏನು ಸುಮಾರದ್ದಲ್ಲ ಅವ್ರ ಅಕ್ಕಯ್ಯ. ಅಯ್ಯೋ ನನಗೆಲ್ಲ ಗೊತ್ತಿರೋದೆ ಕಣತೆ. ಪಕ್ಕ ಹೇಳ್ದೆ ನೀನು, ಇಲ್ಲಿ ಹೇಳ್ಕೊಡೋರು ಭಾಳ ಇದ್ದಾರೆ. ಹೋಗ್ಬಿಟ್ಟು ಬಿಡ್ಕವನಕ, ನೀನು ಅದಕ್ಕೆ ಯಾಕೆ ಹೆದರ್ಕೆಂತೀಯ? ಅದಕ್ಕೆಲ್ಲ ಹೆದರ್ಕೊಂಡ್ರಾತೆ. ನೀನು ಹೆದರ್ಕಮ್ಮಕ್ಕೆ ಹೋಗ್ಬಾರ್ದು. ಇನ್ನು ಎದುರಿಸ್ಬೇಕಂತದ್ದು ಏನಾನ ಬಂದೆ ಅಂತ ಅಂದರೆ ಎದುರಿಸ್ಬೇಕಂತದ್ದೆಲ್ಲ ಅಲ್ಲ. ಹಂಗನಾಗ್ಲಮ್ಮ ಅಂತ ನನಗೆ ಹಂಗೇನೆ ಪೊಲೀಸ್ನವ್ರು ಫೋನ್ ಮಾಡ್ದಾಗಿಂದಲೂ ಕೈ ಕಾಲೆಲ್ಲ ನಡುಗ್ದಂಗೆ ಆಗ್ತಾಯಿದೆ ಕಣೆ. ಹಂಗನಾಗ್ಲಿ ಹೋಗೋಣ ಅಂತಿದ್ದೆ. ಪಾಪ ಹೋಗಿ ಬರೋಣ ನಡಿಯಪ್ಪ, ಹೋಗಿ ಬರೋಣ ನಡಿಯೋ. ನಮ್ಮಮ್ಮ ಅದಕ್ಕೆ ಯಾಕೆ ಹೆದರಿಕೆ? ಮತ್ತೆ ಏನು ಮಾಡ್ತಾರಮ್ಮ ಅವ್ರು ನಮಗೆ? ಪೊಲೀಸ್ನವ್ರನ್ನ ಹಿಡ್ಕೇನೆ ಹೆದರಿಕೆಬೇಕಂಬೋದು ಏನಾನ ಐತೆ? ಅವ್ರು ಏನು ಮಾಡ್ತಾರೆ ಹೇಳು? ಏನು ಮಾಡ್ತಾರೆ ನೋಡೇ ಬಿಡೋಣ. ಸುಮ್ಮನಿರಮ್ಮ, ನಾನು ಐದೀನಿ. ಅದಕ್ಕೆ ಯಾಕೆ ಹೆದರಿಕೆಂಬ್ತೀಯ ನೀನು? ಹೆದರ್ಕಮ್ಮಕ್ಕೆ ಹೋಗ್ಬಾರ್ದು. ಇವಾಗಿನ ಕಾಲದಾಗ ಎದುರಿಸ್ಬೇಕು, ಏನು ಬಂದ್ರೂ ಹೆದರ್ಕಮ್ಮಕ್ಕೆ ಹೋಗ್ಬಾರ್ದು. ಯಾಕೆ ಹೆದರ್ಕಂಬ್ತೀಯ? ಹೋಗಮ್ಮ ನೀನು ಹೆದರ್ಕಮ್ಮಕ್ಕೆ ಹೋಗ್ಬೇಡ, ಸುಮ್ಕಿರು. ಹೆಂಗನಾಗ್ಲಪ್ಪ ಪರಮಾತ್ಮ ದೇವ್ರೆ, ನನಗೆ ಒಂಥರ ಬೈವದಂಗೆ ಆಗ್ತೈತೆ. ಅಂದರೆ ನಾನು ಧೈರ್ಯ ಮಾಡಿದ್ರೆ ನಾನು ಧೈರ್ಯವಾಗಿ ಇರ್ತೀನಿ. ಒಂದೊಂದು ತಡಿ ನನಗೆ ಧೈರ್ಯ ಬರೋಲ್ಲ. ಒಂದೊಂದು ತಡಿ ಹೆದರಿಕೆ ಬಿಡ್ತೀನಿ ನಾನು. ಹೆದರಿಕೆಮಕ್ಕೆ ಹೋಗ್ಬಾರ್ದು ಅಂದ್ರೆ ಇವಾಗಿನ ಕಾಲದಾಗಿಂಥವು ಕೆಲನ ಏನೀಗೇನು ಯಾರೇನು ಹೆದರಿಕೆಮಲ್ಲ. ಅದೇ ಮತ್ತೆ ಯಾಕೆ ಹೆದರ್ಕೋಬೇಕು? ಏನು ತಿಂದಿದ್ದೀವಿ? ಯಾರ್ದೇನು ತಿಂದಿದ್ದೀವಿ ನಾವು? ಹೆದರ್ಕಮ್ಮ ಅಂತದ್ದು ಏನಾಗೈತೆ? ಅಲ್ಲ ಯಾಕೆ ಹೆದರ್ಕೋಬೇಕು ಅಂತ ಹೆದರಿಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗ. ನಾನಂತೂ ಹೆದರ್ಕಮ್ಮಲ್ಲ.
ನಮ್ಮ ಅಮ್ಮಗೆ ಅದಕ್ಕೆ ಹೇಳಿದ್ದೀನಿ ಹೋಗ್ಬಿಡ ಕಣಮ್ಮ, ಕಂಪ್ಲೇಂಟ್ ಕೊಟ್ಟಾರಂತ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು, ಅದಕ್ಕೆ ಹೋಗ್ಬಿಡ ಕಣಮ್ಮ, ಅದು ಏನಾಗುತ್ತೋ ಆಗಲಿ ಅಂತೇಳಿ ನಮ್ಮ ಅಮ್ಮಗೆ ಹೇಳಿದ್ದೀನಿ. ನಾನು ಹೆದರ್ಕಂಬಲ್ಲ, ನಮ್ಮ ಅಮ್ಮಗೆ ಅಷ್ಟೇ ಹೇಳೋದು, ನೀನು ಹೆದರ್ಕಬೇಡ ಕಣಮ್ಮ ಅಂತಲೇ ನಾನು ಹೇಳೋದು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.